ನಿಧಿ, ಏನಾಯ್ತು? ನಿನ್ನ ಮುಖದಲ್ಲಿ ಏನೋ ಟೆನ್ಷನ್ ಕಾಣಿಸ್ತಿದೆ. ಏನಾದರೂ ಇದ್ರೆ ಹೇಳು. ಏನಿಲ್ಲ, ಅದಕ್ಕೆ ಒಂದು ಸ್ವಲ್ಪ ತಲೆನೋವ್ತಾ ಇತ್ತು ಅಷ್ಟೇ. ನೀವು ಹೋಗಿ ಐಸ್ ಕ್ರೀಮ್ ತರಿಸಿ, ನಾನು ಬರ್ತೀನಿ. ಸರಿ ನಿಧಿ, ನಾವು ಐಸ್ ಕ್ರೀಮ್ ಆರ್ಡರ್ ಮಾಡ್ತೀವಿ, ನೀನು ಬಂದ್ಬಿಡು. ಮಾಮ್, ಪ್ಲೀಸ್ ಕಾಲ್ ಮಾಡು ಮಾಮ್. ಏನಪ್ಪ ಇದು? ಇದ್ದಕ್ಕಿದ್ದ ಹಾಗೆ ಐಸ್ ಕ್ರೀಮ್ ಎಲ್ಲ ಆರ್ಡರ್ ಮಾಡಿಬಿಟ್ಟಿದ್ದೀರಾ? ಯಾವ ಖುಷಿಗಪ್ಪ ಈ ಪಾರ್ಟಿ? ಖುಷಿ ಪಡೋಕ್ಕೆ ಕಾರಣಗಳೇ ಇರಬಾರ್ದು. ಬರೋ ಕಷ್ಟಗಳು ಸಮಸ್ಯೆಗಳು ಬರ್ತಾನೆ ಇರುತ್ತೆ, ಆದರೆ ನಾವು ಕೂಲಾಗಿರ್ಬೇಕು, ಖುಷಿಯಾಗಿರ್ಬೇಕು. ಅದಕ್ಕೆ ಈ ಐಸ್ ಕ್ರೀಮ್. ನೋಡಿದ್ರಾ ನನ್ನ ತಂಗಿ ಎಷ್ಟು ಜಾಣೆ ಅಂತ. ಜಾಣ್ತನ ಇದ್ದವರು ಧೈರ್ಯವಾಗಿರ್ತಾರಂತೆ, ಈ ಥರ ಕೂಲಾಗಿರ್ತಾರೆ. ಹಾಗಿದ್ರೆ ನನ್ನ ಹೆಂಡತಿ ದಡ್ಡಿನ ಇಷ್ಟು ದಿನ ಭಯದಲ್ಲಿದ್ಲ? ನಾನೇನು ದಡ್ಡಿ ಅಲ್ಲ, ನನಗೂ ಧೈರ್ಯನೂ ಇದೆ, ಬುದ್ಧಿವಂತಿಕೆನೂ ಇದೆ. ಅಕ್ಕ ತುಂಬ ಜಾಣನೆ, ಆದರೆ ಯಾರ ಮನಸ್ಸಲ್ಲಿ ತುಂಬ ಕಾಳಜಿ ಇರುತ್ತೋ ಅವ್ರ ಮನಸ್ಸಲ್ಲಿ ತುಂಬ ಆತಂಕನೂ ಇರುತ್ತೆ. ಓಕೆ, ಐಸ್ ಕ್ರೀಮ್ ಕರೆಕ್ಟ್ ಇದೆ, ತಿನ್ನಿ. ಈಗ ಇಷ್ಟು ದಿನ ನನ್ನ ಮನೇಲಿ ಇರಲಿಲ್ಲ ಅಲ್ವಾ, ಎಲ್ಲರೂ ತುಂಬಾ ಮಿಸ್ ಮಾಡಿಕೊಂಡೆ. ಅದಕ್ಕೆ ಈ ಪಾರ್ಟಿ. ಈಗ ಎಲ್ಲರೂ ಒಟ್ಟಿಗೆ ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡ್ಬೋದಲ್ವಾ, ಅದಕ್ಕೆ ಅಂತಲೇ ಐಸ್ ಕ್ರೀಮ್ ತರಿಸಿದ್ದು. ದೀಪಿಕಾ ಹೇಳಿದ ನಿಜ. ಮನೇಲಿ ನಾವೆಲ್ಲರೂ ಯಾವ್ಯಾವ ಟೆನ್ಷನಲ್ಲಿದ್ದೀವಿ, ನಾವೆಲ್ಲರೂ ಒಟ್ಟಿಗೆ ಸೇರಿ ಖುಷಿಯಾಗಿದ್ದು ಎಷ್ಟು ದಿನ ಆಯಿತು. ಈಗ ನಾವೆಲ್ಲರೂ ಒಟ್ಟಿಗೆ ಸೇರಿರೋದು ಪ್ರೆಷಿಯಸ್ ಟೈಮ್. ಇದನ್ನು ನಾವು ಹಾಳು ಮಾಡ್ಕೋಬಾರ್ದು. ಗುಡ್ ದೀಪಿಕಾ, ಐಸ್ ಕ್ರೀಮ್ ಆರ್ಡರ್ ಮಾಡಿ ಎಲ್ರೂ ಕೂಲ್ ಮಾಡಿದ ಮಾತ್ರ ಅಲ್ಲ, ಎಲ್ರಿಗೂ ಫೀಲ್ ಆಗೋ ಥರನೂ ಮಾಡಿಬಿಟ್ಟೆ. ಮಾಮ್, ಪ್ಲೀಸ್ ಕಾಲ್ ಮೀ. ನೀನಾಗೆ ಕಾಲ್ ಮಾಡಿದ್ರೆ ಅಷ್ಟೇ ಮಾತಾಡೋಕ್ಕಾಗೋದು. ಕಾಯ್ತಾ ಇದ್ದೀನಿ ಮಾಮ್, ಪ್ಲೀಸ್. ನಿಧಿ ಯಾಕೆ ಹೀಗಾಡ್ತಿದ್ದಾಳೆ? ಅವಳು ನಮ್ಮಿಂದ ಏನೋ ಮುಚ್ಚಿಡ್ತಿದ್ದಾಳೆ. ನಿಧಿ, ಎಲ್ಲರೂ ಒಟ್ಟಿಗೆ ಸೇರಿದ್ದೀವಿ, ಎಲ್ಲ ಖುಷಿಯಾಗಿದ್ದೀವಿ, ನೀನು ಯಾಕೇನೋ ಯೋಚನೆ ಮಾಡ್ತಿದ್ಯಾ? ಒಂದು ಕೆಲಸ ಮಾಡೋಣ, ನಾವೆಲ್ಲರೂ ಈ ರೀತಿ ಖುಷಿಯಾಗಿರ್ಬೇಕಾದಾಗ ಒಂದು ಗೇಮ್ ಆಡೋಣ. ವಾವ್, ನೈಸ್ ಐಡಿಯಾ. ಯಾವ ಗೇಮ್ ಮಾಡೋಣ? ಟ್ರೂತ್ ಆರ್ ಡೇರ್. ಅಭಿ, ಟ್ರೂತ್ ಆರ್ ಡೇರ್? ಟ್ರೂತ್. ಹಾಗಿದ್ರೆ ಹೇಳು, ನಿಂಗೆ ಈ ಮನೇಲಿ ಯಾರಂದ್ರೆ ತುಂಬ ಇಷ್ಟ? ನನಗೆ ಈ ಮನೇಲಿ ತುಂಬ ಇಷ್ಟ ಅಂದರೆ ನನ್ನ ಹೆಂಡ್ತಿನೇ. ಏಯ್, ಸುಳ್ಳು ಹೇಳ್ಬಾರ್ದು. ನಾನು ಯಾಕೆ ಸುಳ್ಳು ಹೇಳಲಿ? ನಾನು ಪ್ರೀತಿಸೋದು ನನ್ನ ಹೆಂಡ್ತಿನ, ಪೂಜಿಸೋದು ಅಪ್ಪ ಅಮ್ಮನ, ಗೌರವಿಸೋದು ಅಣ್ಣ ಅತ್ತಿಗೆನ. ನಾವೇನೋ ಕೇಳಲೇ ಇಲ್ಲ, ಆಗಲೇ ಟ್ರೂತ್ ಹೇಳ್ತಿದ್ಯಾ? ಸತ್ಯ ಹೇಳೋಕೆ ಅಷ್ಟೊಂದು ಹತ್ರನಾ? ಇಲ್ಲ ಅದಕ್ಕೆ, ಹಾಗೇನಿಲ್ಲ. ನೀವು ಕೇಳಿದ್ರಿ ಅಂತ ಅಂದ್ಕೊಂಡೆ. ಸರಿಯಾಗಿದ್ರೆ ಹೇಳು, ಇಲ್ಲಿವರೆಗೂ ನಿನಗೆ ಶಾರ್ವರಿ ಅತ್ತೆನ ಮೀಟ್ ಮಾಡಬೇಕು, ಮಾತಾಡಿಸ್ಬೇಕು ಅಂತ ಅನ್ನಿಸ್ಲಿಲ್ವಾ? ಅವ್ರೇನಾದ್ರು ಮಾತಾಡ್ಸಿದ್ಯಾ? ಮಾತಾಡಿದ್ದೀನಿ.
ಏನು ಹೇಳ್ತಿದ್ದೆ ನಿಧಿ? ಹೌದು ಬ್ರೋ, ಅಮ್ಮನ ಫೋಟೋ ಜೊತೆಗೆ ತುಂಬ ಮಾತಾಡಿದ್ದೀನಿ. ಇಂಥ ಪಾಪದ ಕೆಲಸಗಳನ್ನ ಯಾಕೆ ಮಾಡಿದೆ ಅಂತ ಕೇಳಿದ್ದೀನಿ. ನೀನು ಮಾಡಿರೋ ತಪ್ಪುಗಳಿಗೆ ಶಿಕ್ಷೆ ಆಗಲೇಬೇಕು ಅಂತ ಫೋಟೋ ಮುಂದೆ ಹೇಳಿದ್ದೀನಿ. ಇದನ್ನ ಬಿಟ್ರೆ ಅಮ್ಮನ ಜೊತೆ ಇನ್ನೇನು ಮಾತಾಡಲಿ ಬ್ರೋ? ದೀಪಿಕಾ, ನೀನು ನಿಧಿ ಹತ್ರ ಕೇಳಬಾರ್ದಿತ್ತು. ಇಲ್ಲ ಅಭಿ, ಅವಳು ತುಂಬ ಟೆನ್ಷನಲ್ಲಿದ್ಲಲ್ಲ, ಅದಕ್ಕೆ ತಕ್ಷಣಕ್ಕೆ ನಂಗೆ ತೋಚಿದ್ದನ್ನು ಕೇಳಿಬಿಟ್ಟೆ. ಈ ದೀಪಿಕಾ ತುಂಬ ಡೇಂಜರಸ್ ಅನಿಸ್ತಾ ಇದ್ದಾಳೆ. ಅವಳ ಜೊತೆ ಕೇರ್ಫುಲ್ ಆಗಿರಬೇಕು. ಮಾಮ್, ನಿಧಿ, ಯಾಕೆ ಇಷ್ಟೊತ್ತಾದರೂ ಕಾಲ್ ರಿಸೀವ್ ಮಾಡಲಿಲ್ಲ? ಏನು ಮಾಡೋದು ಮಾಮ್? ಆ ದೀಪಿಕಾ ಮತ್ತು ಪೂರ್ಣಿ ನನ್ನ ಜೊತೆಗೇ ಇದ್ರು. ಎಷ್ಟು ಟ್ರೈ ಮಾಡಿದ್ರು ಅವಾಯ್ಡೇ ಮಾಡೋಕ್ಕಾಗ್ತಿರ್ಲಿಲ್ಲ. ಅದಿರಲಿ ನಿಧಿ, ಮಗು ವಿಷಯ ಏನು ಮಾಡಿದೆ? ಇಲ್ಲ ಮಾಮ್, ಮಗುನ ಆಚೆ ಕರ್ಕೊಂಡು ಬರೋಕ್ಕೆ ಆಗಲಿಲ್ಲ. ಈ ಮನೆಯವ್ರು ಎಲ್ಲರೂ ಮಗುಗೆ ಕೋಟೆ ಕಟ್ಟು ಕಾಯ್ತಾ ಇದ್ದಾರೆ. ಆ ಮಗುನ ಒಂದೊಂದು ಕ್ಷಣನೂ ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ಕೋತಾ ಇದ್ದಾರೆ. ದಟ್ಸ್ ಓಕೆ ನಿಧಿ, ಅಪ್ಸೆಟ್ ಆಗಬೇಡ. ನೀನು ಅಷ್ಟಾದರೂ ಟ್ರೈ ಮಾಡಿದ್ಯಲ್ಲ, ಅದೇ ನನಗೆ ಸಂತೋಷ. ನಾನು ನೀನು ಸೇರಿ ನಮ್ಮ ಗುರಿನ ಮುಟ್ತೀವಿ. ಆ ಮನೆನ ಸರ್ವನಾಶ ಮಾಡ್ತೀವಿ. ಆತರ ಪಡಬೇಡ. ಎಲ್ಲದಕ್ಕೂ ಕಾಲ ಬರುತ್ತೆ. ಇವತ್ತಲ್ಲದೆ ಹೋದರೂ ನಾಳೆನಾದರೂ ಜಾಣತನದಿಂದ ಈ ಕೆಲಸ ಮಾಡಬೇಕು. ಓಕೆ ಮಾಮ್. ಮಾಮ್, ನಾಳೆ ಮನೇಲಿ ಯಾರೂ ಇರಲ್ಲ. ಲಾಸ್ಟ್ ಟೈಮ್ ದೇವಸ್ಥಾನಕ್ಕೆ ಹೋದಾಗ ಅದೇನೋ ಅನಾಹುತ ಆಯ್ತಂತೆ. ಅದಕ್ಕೆ ಪರಿಹಾರ ಮಾಡ್ಸೋಕ್ಕೆ ಅಂತ ನಾಳೆ ಎಲ್ಲರೂ ಹೋಗ್ತಾ ಇದ್ದಾರೆ. ಮನೆಯವ್ರು ಎಲ್ಲರೂ ಆಚೆ ಹೋಗಿರೋವಾಗ ನಾವು ನಮ್ಮ ಕೆಲಸನ ಈಸಿಯಾಗಿ ಮಾಡ್ಬೋದು. ವೆರಿ ಗುಡ್ ನಿಧಿ. ಹಾಗಿದ್ರೆ ನಾನೇ ಏನಾದರೂ ಮಾಡ್ತೀನಿ. ಮಾಮ್, ನೀನು ಏನು ಮಾಡಬೇಕು ಅಂತ ಅಂದ್ಕೊಂಡಿದ್ಯಾ? ಮನೆಗೆ ಫುಲ್ ಪೊಲೀಸ್ ಪ್ರೊಟೆಕ್ಷನ್ ಇದೆ. ಅಕಸ್ಮಾತ್ ನಿನಗೇನಾದರೂ ಹೆಚ್ಚು ಕಡಿಮೆ ಆಗಿಬಿಟ್ರೆ ನನಗಂತೂ ತಡ್ಕೊಳಕ್ಕೆ ಆಗಲ್ಲ. ಡೋಂಟ್ ವರಿ ಬೇಬಿ, ನನಗೇನೂ ಆಗಲ್ಲ. ಮಳೆ ಸುರಿಬೇಕು ಅಂದರೆ ಮೋಡ ಪಕ್ಕದಲ್ಲೇ ಇರಬೇಕಾಗಿಲ್ಲ. ನಾನು ಎಲ್ಲಿದ್ದೀನೋ ಅಲ್ಲಿ ಕೂತ್ಕೊಂಡೆ ಎಲ್ಲ ಕೆಲಸಗಳನ್ನು ಮಾಡಿಸ್ತೀನಿ. ಆದರೆ ಆದರೆ ಏನು ಮಾಮ್? ಆ ಮಾಧವ ನಾನು ಯಾವ ಕೆಲಸನೂ ಮಾಡಬಾರ್ದು ಅಂತ ನನ್ನ ಹೆಸರಲ್ಲಿದ್ದ ಎಲ್ಲ ಅಕೌಂಟ್ಸ್ನು ಬ್ಲಾಕ್ ಮಾಡಿದ್ದಾನೆ. ಯಾವ ರೂಟಿಂದನೂ ನನಗೆ ದುಡ್ಡು ಬರದೇ ಇರೋ ಹಾಗೆ ಮಾಡಿದ್ದಾನೆ. ಮಾಮ್, ಹೇಗಿದ್ರು ನಾಳೆ ಮನೇಲಿ ಯಾರೂ ಇರಲ್ಲ. ನೀನು ನಾಳೆ ಮನೆಗೆ ಬಂದರೆ ನೀನು ರಾಣಿ ಹಾಗಿರ್ತಿದ್ಯಲ್ಲ, ನಿನ್ನನ್ನು ಮತ್ತೆ ಆ ರೀತಿ ನೋಡಬೇಕು ಅಂತ ಅನ್ನಿಸ್ತಾ ಇದೆ. ನೀನು ಇಲ್ಲಿಗೆ ಬರ್ತಿದ್ದ ಹಾಗೆ ನಾನು ನಿನಗೆ ದುಡ್ಡು ಕೊಡ್ತೀನಿ. ನಿನ್ಗೆ ಎಷ್ಟು ದುಡ್ಡು ಬೇಕೋ ಅಷ್ಟು ತೊಗೊಂಡು ಹೋಗು. ಆದರೆ ಅದು ಹೇಗೆ ಸಾಧ್ಯ ನಿಧಿ? ಸಾಧ್ಯ ಆಗುತ್ತೆ ಮಾಮ್. ನೀನು ನಾಳೆ ಭೇಷ್ ಮಗಳೇ, ಈ ಶಾರ್ವರಿಗೆ ತಕ್ಕ ಮಗಳು ಅನ್ನಿಸ್ಕೊಂಡೆ ನೀನು. ನಿನ್ನ ಬಗ್ಗೆ ನನಗೆ ಹೆಮ್ಮೆ ಅನ್ನಿಸ್ತಾ ಇದೆ. ಇನ್ನು ನನಗೆ ಯಾವ ಚಿಂತೆನೂ ಇಲ್ಲ. ನನ್ನಿಂದ ಆಗದೆ ಇದ್ದರೆ ನನ್ನ ಮಗಳು ಸಾಧಿಸ್ತಾಳೆ ಅನ್ನೋ ನಂಬಿಕೆ ಬಂದಿದೆ. ನಾವಿಬ್ಬರೂ ಸೇರಿದ್ರಂತೂ ಆ ಮಾಧವನ ಮನೇನ ಸ್ಮಶಾನ ಮಾಡ್ಬೋದು. ಆ ಕೆಲಸ ಆದಷ್ಟು ಬೇಗ ಆಗಬೇಕು. ಸಮರ್ಥ್, ನೀರು ಕೇಳಿದ್ಯಲ್ಲ, ತಗೋ. ಯಾಕೆ ಹೀಗಿದ್ಯಾ? ಏನಾಯ್ತು? ನೀನು ಯೋಚನೆ ಮಾಡಬೇಡ ಅಂತ ನನಗೆ ಹೇಳಿ ನೀನೇ ಹೀಗೆ ಡಲ್ಲಾಗಿದೆಯಲ್ಲ. ಕಣ್ಣು ಮುಂದೆ ಇದ್ರೂ ಶಾರ್ವರಿನ ಹಿಡಿಯೋಕ್ಕಾಗಲಿಲ್ಲ ಸಿರಿ. ಸ್ವಲ್ಪದಲ್ಲಿ ಮಿಸ್ ಆಗೋಯ್ತು. ಛೇ, ಎಂಥ ಕೆಲಸ ಆಯಿತು. ಈಗ ಆಗಿದ್ದಾಗೋಗಿದೆ.
ಮತ್ತೆ ಅವಳನ್ನು ಹೇಗೆ ಹಿಡಿಬೇಕು ಅನ್ನೋದನ್ನು ಪ್ಲಾನ್ ಮಾಡಬೇಕು ಸಮರ್ಥ್. ನಾನು ಅದ್ರ ಬಗ್ಗೆನೇ ಯೋಚನೆ ಮಾಡ್ತಿದ್ದೀನಿ ಸಿರಿ, ಆದರೆ ಏನೂ ತೋಚ್ತಾ ಇಲ್ಲ. ಹಾಗಂತ ನಾವು ಸುಮ್ಮನೆ ಕೂರೋಕ್ಕಾಗಲ್ಲ ಅಲ್ವಾ ಸಮರ್ಥ್? ಶಾರ್ವರಿ ನಮಗೇನಾದರೂ ಸಿಗಲಿಲ್ಲ ಅಂದರೆ ನಮ್ಮ ಯಾರ ಮನ್ಸಿಗೂ ನೆಮ್ಮದಿ ಇರಲ್ಲ, ಅಪ್ಪನ ಆತ್ಮಕ್ಕೆ ಶಾಂತಿ ಸಿಗಲ್ಲ ಸಮರ್ಥ್. ಸಮರ್ಥ್, ಆ ಶಾರ್ವರಿನ ನೋಡಿದ ಏರಿಯಾಗಳಲ್ಲಿ CCTVಗಳಿರುತ್ತೆ ಅಲ್ವಾ? ಆ CCTV ಫುಟೇಜಸ್ಗಳು ನಮಗೆ ಸಿಕ್ಕಿದ್ರೆ ಅವಳು ಯಾವ್ಯಾವ ಜಾಗದಿಂದ ಎಲ್ಲೆಲ್ಲಿಗೆ ಹೋದ್ಲು ಅನ್ನೋದನ್ನು ನಾವು ತಿಳ್ಕೊಬೋದು. ಅದನ್ನ ಫಾಲೋ ಮಾಡ್ಕೊಂಡು ಹೋದ್ರೆ ಅವಳು ಇವಾಗ ಎಲ್ಲಿದ್ದಾಳೆ ಅನ್ನೋದು ನಮಗೆ ಗೊತ್ತಾಗುತ್ತೆ ಅಲ್ವಾ ಸಮರ್ಥ್? ವಾವ್ ಸಿರಿ, ಇಂಥ ಗ್ರೇಟ್ ಐಡಿಯಾ ಕೊಟ್ಟೆ ನೀನು. ಎಲ್ಲಿಗೆ ಹೋಗ್ತಿದ್ಯಾ? ಈ ವಿಷಯನ ಈಗಲೇ ಅಣ್ಣಂಗೆ ಹೇಳಬೇಕು. ಇಮಿಡಿಯೇಟಾಗಿ CCTV ಫುಟೇಜ್ನ ಚೆಕ್ ಮಾಡಿಸ್ಬೇಕು. ಈ ಮಧ್ಯರಾತ್ರಿಲಾ? ಹೌದು ಸಿರಿ, ನಾವೇನಾದರೂ ಲೇಟ್ ಮಾಡಿ ಅವಳು ಮತ್ತೆ ತಪ್ಪಿಸ್ಕೊಂಡು ಹೋಗ್ಬಾರ್ದಲ್ವಾ? ಹಾಗಂತ ಇಷ್ಟೊತ್ತಿನಲ್ಲಿ ಹೋದ್ರೆ ನಿನಗೆ ಫೂಟೇಜಸ್ಗಳು ಯಾರು ತೋರಿಸ್ತಾರೆ ಸಮರ್ಥ್? ಅಲ್ಲಿರೋ ಮನೆಯವರು ಅಥವಾ ಅಂಗಡಿಯವರು CCTV ಫುಟೇಜಸ್ಗಳನ್ನ ತೋರಿಸ್ಬೇಕು ಅಂದರೆ ನೀನು ಬೆಳಗ್ಗೆ ತಾನೇ ಹೋಗಬೇಕು. ಓ ಹೌದಲ್ವಾ? ಈಗೇನು ಮಾಡಲಿ? ಬೆಳಿಗ್ಗೆವರೆಗೂ ಹೇಗೆ ಕಾಯೋದು? ಬೆಳಗ್ಗೆವರೆಗೂ ಇದನ್ನೆಲ್ಲ ಮರೆತು ನಿನಗೂ ಒಬ್ಳು ಹೆಂಡತಿ ಅನ್ನೋಳಿದ್ದಾಳೆ, ಅವಳ ಜೊತೆನೂ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಬೇಕು ಅನ್ನೋದನ್ನು ನೆನಪು ಮಾಡಿಕೊಂಡು ಕಾಲ ಕಳೆಯೋದು. ಓ ಹೌದಲ್ಲ, ಇದು ನಾನು ಮರ್ತೇ ಹೋಗಿದೆ. ನಿಜವಾಗ್ಲೂ ನನ್ನ ಮರ್ತೋಗಿದ್ಯಾ? ನಾವು ಉಸಿರಾಡ್ತಾ ಇದ್ದೀವಿ ಅಂತ ಪದೇ ಪದೇ ನೆನ್ಪು ಮಾಡ್ಕೊಂಡಿರೋಕ್ಕಾಗುತ್ತಾ? ನಾನು ಜೀವಂತವಾಗಿರೋವರೆಗೂ ಉಸಿರಾಡ್ತಾನೆ ಇರ್ತೀನಿ. ಆ ಉಸಿರಲ್ಲಿ ನೀನು ಯಾವಾಗಲೂ ಇದ್ದೇ ಇರ್ತೀಯ. ಅದನ್ನು ಪದೇ ಪದೇ ಹೇಳಬೇಕಾ? ತುಳಸಿಯವರೇ, ಲೇಟ್ ಆಯ್ತು, ಬೇಗ ಬನ್ನಿ. ಬಂದೆ. ಎಲ್ಲರೂ ಹೊರಟಾಯ್ತಾ? ಎಲ್ಲರೂ ಹೊರಟಾಯ್ತು. ದೇವಸ್ಥಾನದಲ್ಲಿ ವ್ಯವಸ್ಥೆ ಮಾಡಬೇಕಲ್ಲ, ಅದಕ್ಕೆ ಅವ್ರನ್ನೆಲ್ಲ ಮುಂಚೆನೆ ಕಳಿಸ್ದೆ. ಉಳಿದಿರೋದು ನಾನು, ನೀವು ಇಬ್ಬರೇ. ಹೊರಡೋಣ. ಇರಿ, ನಿಧಿ ಇನ್ನೂ ಇಲ್ಲೇ ಇದ್ದಾಳೆ, ಅವಳಿನ್ನೂ ಹೊರಟಿಲ್ಲ. ಹೌದಾ? ನಿಧಿನೂ ಹೊರಟಿಲ್ವಾ? ಅವಳು ನಮ್ಮ ಜೊತೆನೆ ಕರ್ಕೊಂಡು ಹೋಗೋಣ. ನಿಧಿ, ಅರೆ ಇದೇನಿದು? ನಿಧಿನ್ ಕರೆದ್ರೆ ದೀಪಿಕಾ ಬರ್ತಾ ಇದ್ದಾಳೆ. ದೀಪಿಕಾ, ನೀನಿನ್ನೂ ಇಲ್ಲೇ ಇದೆಯಾ? ನೀನು ಅಭಿ ಜೊತೆ ಹೊರಡ್ಲಿಲ್ವಾ? ಇಲ್ಲ ಅಮ್ಮ, ಜೊತೆಲೇ ಹೋಗಬೇಕು ಅಂದ್ಕೊಂಡೆ. ಆದರೆ ಸೀರೆ ಯಾವ್ದು ಉಟ್ಕೋಬೇಕು, ಅದಕ್ಕೆ ಮ್ಯಾಚಿಂಗ್ ಇಯರಿಂಗ್ಸ್ ಯಾವ್ದು ಹಾಕ್ಕೋಬೇಕು, ಆಮೇಲೆ ಹೇರ್ ಸ್ಟೈಲು ಇದೆಲ್ಲ ನೋಡ್ಕೊಳ್ಳೋದ್ರೊಳಗೆ ಲೇಟ್ ಆಗೋಯ್ತು. ಸರಿ, ಈಗ ಕ್ಲಾರಿಟಿ ಸಿಗ್ತಾ? ಸರಿಯಾಗಿ ರೆಡಿ ಆದ್ಯಾ? ಅದನ್ನು ನೀವೇ ಹೇಳಬೇಕು. ಹೇಗೆ ಕಾಣಿಸ್ತಿದ್ದೀನಿ ನಾನು? ಮಹಾಲಕ್ಷ್ಮಿ ಥರ ಕಾಣ್ತಾ ಇದೆಯಾ? ಮನಸ್ಸಲ್ಲಿ ಒಳ್ಳೆತನ, ಮುಖದಲ್ಲಿ ಅಂದವಾದ ನಗು, ಹೃದಯದಲ್ಲಿ ಪ್ರೀತಿ, ಜೊತೆಗೆ ಈ ಅಲಂಕಾರ, ಇಷ್ಟೆಲ್ಲ ಇದ್ಮೇಲೆ ಯಾರಾದರೂ ಚೆನ್ನಾಗಿ ಕಾಣಲೇಬೇಕಲ್ವಾ? ವಾವ್, ಥ್ಯಾಂಕ್ಸ್ ಅಮ್ಮ. ನಾನು ಹಾಗೆ ಕಾಣ್ತಿದ್ದೀನೋ ಇಲ್ವೋ, ಆದರೆ ನೀವು ಹೇಳಿದ್ದಾದ್ಮೇಲೆ ನನಗೆ ಖುಷಿ ನಾಚಿಕೆ ಎರಡೂ ಆಗ್ತಿದೆ. ಸರಿ ಹೊರಡೋಣ. ಅಯ್ಯೋ, ನಿಧಿ ಇನ್ನೂ ಬಂದೇ ಇಲ್ಲ. ನಿಧಿ ಬೇಗ ಬಾ. ದೊಡ್ಡಮ್ಮ, ನನಗೆ ಯಾಕೋ ತುಂಬ ಹೊಟ್ಟೆ ನೋವ್ತಾ ಇದೆ. ನಾವೇ ದೇವಸ್ಥಾನಕ್ಕೆ ಬರಲ್ಲ ಪ್ಲೀಸ್. ಇದ್ದಕ್ಕಿದ್ದಾಗೆ ಯಾಕೆ ಹೊಟ್ಟೆ ನೋವು? ಕಷಾಯ ಮಾಡ್ಕೊಡ್ಲಾ? ಬೇಡ ದೊಡ್ಡಮ್ಮ, ನಾನು ದೇವಸ್ಥಾನಕ್ಕೆ ಬರೋ ಹಾಗಿಲ್ಲ. ಓ ಹಾಗ, ಒಳ್ಳೆ ಸಮಯದಲ್ಲಿ ಹೀಗಾಗಬೇಕಾ? ಸರಿ, ನೀನು ಆರಾಮಾಗಿ ಮನೇಲಿ ರೆಸ್ಟ್ ಮಾಡು, ನಾವು ಹೋಗಿ ಬರ್ತೀವಿ. ನಿಧಿ ಇಂಥ ಟೈಮಲ್ಲಿ ಯಾವಾಗಲೂ ಹೊಟ್ಟೆ ನೋವು ಅಂತಿರ್ಲಿಲ್ಲ ಅಲ್ವಾ? ಇದ್ದಕ್ಕಿದ್ದ ಹಾಗೆ ಏನಾಯಿತು? ನಿಧಿ, ಇವತ್ತು ಯಾಕೋ ತುಂಬ ಹೊಟ್ಟೆ ನೋವು ಅಂತಿದ್ಯಾ? ನಾನು ನಿನ್ನ ಜೊತೆಲೇ ಇದ್ದು ನಿನ್ನ ನೋಡ್ಕೋತೀನಿ. ಈ ದೀಪಿಕಾ ನನ್ನ ಬೆನ್ನು ಬಿಡೋ ಹಾಗೆ ಕಾಣಿಸ್ತಿಲ್ಲ. ಕರೆಕ್ಟ್. ದೀಪಿಕಾ, ನೀನು ನಿಧಿ ಜೊತೆ ಇರು, ನಾವು ಹೋಗಿ ಬರ್ತೀವಿ. ಇಲ್ಲ ದೊಡ್ಡಪ್ಪ, ದೀಪಿಕಾ ಇಷ್ಟೊಂದೆಲ್ಲ ರೆಡಿಯಾಗಿ ಮನೇಲಿ ಉಳ್ಕೊಳ್ಳೋದು ಬೇಡ, ನನಗೆ ಬೇಜಾರಾಗುತ್ತೆ. ದೀಪಿಕಾ ಪ್ಲೀಸ್ ನೀನು ಹೋಗ್ಬಾ, ಐ ಕ್ಯಾನ್ ಮ್ಯಾನೇಜ್. ಆಯುಷ್ವ? ಹ್ಞೂ ದೊಡ್ಡಪ್ಪ, ನಾನು ಸ್ವಲ್ಪ ಹೊತ್ತು ಮಲ್ಕೊಂಡ್ರೆ ರೆಸ್ಟ್ ಮಾಡಿದ್ರೆ ಎಲ್ಲ ಸರಿ ಆಗುತ್ತೆ. ಸರಿ ನಿಧಿ, ಹಾಗೆ ಆಗಲಿ.
ಏನಾದರೂ ತೊಂದರೆ ಆದರೆ ಕಾಲ್ ಮಾಡು. ಹುಷಾರು. ನೋಡು, ಮನೆ ಆಚೆ ಪೊಲೀಸ್ನವ್ರು ಇದ್ದಾರೆ, ಆತಂಕ ಪಡೋವಂಥದ್ದು ಏನೂ ಇಲ್ಲ. ಓಕೆ. ಏನು ಮಾಮ್ ನೀನು ದಿನಕ್ಕೊಂದೊಂದು ನಂಬರ್ ಚೇಂಜ್ ಮಾಡ್ತಿದ್ಯಾ? ನನಗೆ ನಿನ್ನ ಕಾಂಟ್ಯಾಕ್ಟೇ ಮಾಡೋಕ್ಕಾಗ್ತಿಲ್ಲ. ಮನೇಲಿ ಇವಾಗ ಯಾರೂ ಇಲ್ಲ, ನೀನು ಇವಾಗ ಬರ್ಬೋದು, ಬೇಗ ಬಂದ್ಬಿಡು. ದೀಪಿಕಾ, ಏನು ಯೋಚನೆ ಮಾಡ್ತಾ ಇದೆಯಾ? ನೀನು ಚೆನ್ನಾಗೇ ರೆಡಿ ಆಗಿದ್ಯಾ, ನಿನಗೆ ಇನ್ನೂ ಸಮಾಧಾನ ಇಲ್ವಾ? ದೀಪಿಕಾ, ಈ ಸ್ಯಾರಿಲಿ ತುಂಬಾ ಮುದ್ದ ಕಾಣಿಸ್ತಿದ್ಯಾ, ಅದ್ರ ಬಗ್ಗೆ ಚಿಂತೆ ಬಿಡು. ನನಗೆ ನಿಧಿ ಬಗ್ಗೆ ಅನುಮಾನ ಇದೆ. ಅನುಮಾನನ? ಏನು ಅನುಮಾನ? ಯಾವ ವಿಷಯದ ಬಗ್ಗೆ ಮಾತಾಡ್ತಾ ಇದ್ದೀರಾ? ಇತ್ತೀಚೆಗೆ ಅವಳು ಬೇರೆ ಥರನೇ ಬಿಹೇವ್ ಮಾಡ್ತಿದ್ದಾಳೆ. ಅವಳು ಮುಂಚೆ ಎಲ್ಲ ಈ ಥರ ಇರಲಿಲ್ಲ. ಏನು ದೀಪಿಕಾ ಅವ್ರ ಇದೆಲ್ಲ? ಹೆತ್ತು ತಾಯಿ ಎಷ್ಟೆಲ್ಲ ತಪ್ಪುಗಳು ಮಾಡ್ತಿರುವಾಗ ಯಾರೇ ಮಕ್ಕಳಾದ್ರೂ ವಿಚಿತ್ರವಾಗಿ ರಿಯಾಕ್ಟ್ ಮಾಡ್ತಾರಲ್ವ? ಹೌದು, ನಮ್ಮ ನಿಧಿ ತುಂಬಾ ಇನ್ನೋಸೆಂಟ್. ಅವಳ ಮನಸ್ಸಿಗೆ ತುಂಬಾ ಹರ್ಟ್ ಆಗಿದೆ, ಅದಕ್ಕೆ ಈ ರೀತಿ ರಿಯಾಕ್ಟ್ ಮಾಡ್ತಿದ್ದಾರೆ. ಇಲ್ಲ ಅಬಿ, ಅವಳಲ್ಲಿ ಮುಂಚೆ ಇದ್ದಿದ್ದು ಇನ್ನೋಸೆನ್ಸ್ ಇಲ್ಲ. ನನಗೇನೋ ಅವಳು ಇನ್ನೋಸೆಂಟಾಗಿ ಕಾಣಿಸ್ತಾ ಇಲ್ಲ. ಅವಳು ಬೇರೆನೇ ಲೆಕ್ಕಾಚಾರದಲ್ಲಿ ಇದ್ದಾಳೆ. ಅವಳು ನಮ್ಮಿಂದ ಏನೋ ಮುಚ್ಚಿಡ್ತಿದ್ದಾಳೆ. ಅವಳಿಗೆ ಅವ್ರ ಅಮ್ಮನ ಬಗ್ಗೆ ಸಿಂಪತಿ ಇದೆ. ನಾವೆಲ್ಲರೂ ಅನ್ಕೊಂಡಿರೋ ಹಾಗೆ ಅವಳಿಗೆ ಅವ್ರ ಅಮ್ಮಂಗೆ ಶಿಕ್ಷೆ ಆಗೋದು ಇಷ್ಟ ಇಲ್ಲ. ಆದ್ರೂ ದೀಪಿಕಾ, ಏನು ತಿಳ್ಕೊಳ್ದೆ ಅವಳ ಮೇಲೆ ಅನುಮಾನ ಪಡೋದು ತಪ್ಪಲ್ವಾ? ನಿನ್ಗೆ ಯಾಕೆ ಹಾಗನ್ನಿಸ್ತಿದೆ? ಇಲ್ಲ ಅಕ್ಕ, ನಾವು ಸ್ವಲ್ಪ ಪ್ರಯತ್ನ ಪಟ್ಟರೆ ಎಲ್ಲ ತಿಳ್ಕೊಬೋದು. ನನಗೇನೋ ನಿಧಿನೇ ಅವ್ರ ಅಮ್ಮಂಗೆ ಸಹಾಯ ಮಾಡ್ತಿದ್ದಾಳೆ ಅನ್ನಿಸ್ತಿದೆ. ನಮ್ಮ ಮನೇಲಿ ನಡೀತಿರೋದನ್ನೆಲ್ಲ ನಿಧಿನೇ ಅವ್ರ ಅಮ್ಮಂಗೆ ಹೇಳ್ತಿದ್ದಾಳೆ ಅಂತ ಅನ್ನಿಸ್ತಾ ಇದೆ. ನಿಧಿ ನಡವಳಿಕೆಯಲ್ಲಿ ಬದಲಾವಣೆ ಇರೋದನ್ನ ನಾನು ಗಮನಿಸಿದ್ದೀನಿ. ಏನಾಗಿದೆ ನಿಮ್ಗೆಲ್ಲ? ಯಾಕೆ ಅವಳ ಬಗ್ಗೆ ಈ ಥರ ಎಲ್ಲ ಮಾತಾಡ್ತಾ ಇದ್ದೀರಾ? ನಮ್ಮ ನಿಧಿ ಆ ಥರ ಅಲ್ಲ. ಅವಳಿಗೆ ಮನೆಯವ್ರ ಬಗ್ಗೆ, ಮನೆ ಬಗ್ಗೆ ತುಂಬಾನೇ ಪ್ರೀತಿ ಇದೆ. ಅವ್ರಮ್ಮ ಮಾಡಿರೋ ಅನ್ಯಾಯಕ್ಕೆ ಅವಳು ಬೇಜಾರಲ್ಲಿದ್ದಾಳೆ, ಅವಳು ಸಿಟ್ಟಲ್ಲಿದ್ದಾಳೆ. ಅದು ಏನೇ ಇರ್ಬೋದು ದೀಪಿಕಾ, ನಿಧಿ ಈ ರೀತಿ ಮಾಡ್ತಾಳಂತ ನಾನು ನಂಬಲ್ಲ. ಶಾರ್ವರಿಗೆ ನಮ್ಮನೆ ವಿಷಯಗಳು ಬೇರೆ ರೀತಿಯಲ್ಲಿ ಗೊತ್ತಾಗ್ತಿರ್ಬೋದು, ಅದನ್ನ ಕಂಡುಹಿಡಿಯೋಣ. ಅದು ಬಿಟ್ಟು ನಿಧಿ ಮೇಲೆ ಆರೋಪ ಮಾಡಬೇಡ. ಸಮರ್ಥ, ಗಾಡಿ ತೆಗೆ. ಸಮರ್ಥ್, ನಿನ್ ಗಾಡಿ ತೆಗೆ, ಲೇಟ್ ಆಗುತ್ತೆ. ಇವಳು ಸುಮ್ಮನೆ ಓವರ್ ಥಿಂಕ್ ಮಾಡ್ತಿದ್ದಾಳೆ. ನಮ್ ನಿಧಿ ಪಾಪದವಳು. ನನ್ನ ತಂಗಿ ಏನು ಅಂತ ನಂಗೆ ತುಂಬಾ ಚೆನ್ನಾಗಿ ಗೊತ್ತು. ನಾವು ದೇವಸ್ಥಾನಕ್ಕೆ ಹೋಗಿ ಬರೋ ತನಕ ದಯವಿಟ್ಟು ಏನು ಮಾತಾಡ್ಬೇಡ.